ನಮಸ್ಕಾರ ಎಲ್ರಿಗೂ ಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತೊಂದು ಸೂಪರ್ ಆಗಿರುವಂಥ ಗ್ರೇವಿ ರೆಸಿಪಿನ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇದು ನೋಡ್ರಿ ಚಪಾತಿಗೆ ಮತ್ತು ಅನ್ನಕ್ಕೆ ರೊಟ್ಟಿಗೆ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಯಾವುದೇ ತರಕಾರಿ ಹಾಕದೇ ನಾವು ರುಚಿಯಾಗಿ ಈ ಗ್ರೇವಿನ ಮಾಡ್ಬೋದು ನೋಡ್ರಿ. ಹಾಗಾದ್ರೆ ಗ್ರೇವಿ ಮಾಡೋಕ್ಕೆ ಏನು ಬೇಕಂತ ನಾವು ನೋಡ್ಕೊಂಬರೋಣ್ರಿ. ಮತ್ತು ಗ್ರೇವಿ ಹೆಂಗೆ ಮಾಡೋದಂತ ನೋಡೋಣ ಅಂತ್ರಿ. ಹಿಂಗೆ ಗ್ರೇವಿ ಮಾಡೋದಕ್ಕೆ ನಾವು ಮುಂಚೆನೇ ನಾನು ಕಡಲೆಕಾಳನ್ನ ಒಂದು 6 ಗಂಟೆ ಕಾಲ ನೆನೆಸಿಟ್ಕೊಂಡು ನೋಡ್ರಿ. ಸ್ವಚ್ಛಂಗೆ ತೊಳೆದು ಒಂದು 6 ಗಂಟೆ ನೆನೆಸಿಟ್ಕೊಂಡಿದ್ದೆ ನೋಡ್ರಿ. ನಾವು ಒಂದು ಬೌಲಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡೇನ್ರಿ. ಆಮೇಲೆ ಮಸಾಲೆಗೆ ಇದಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿನ್ರಿ, ಉಳ್ಳಾಗಡ್ಡಿ, ಒಂದು ಟೊಮೆಟೊ ರೀ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಜೀರಿಗೆ, ಹುಣಸೆ ಹಣ್ಣನ್ನ ತೊಗೊಂಡೇನಿ ನೋಡ್ರಿ. ನಿಮಗೆ ಮತ್ತೆ ಬೇಕಿದ್ರೆ ಏನು ಎಕ್ಸ್ಟ್ರಾ ಮಸಾಲೆ ಬೇಕಂದ್ರೂ ಹಾಕ್ಕೋಬೋದು ರೀ. ನಾನೀಗ ಅವನ್ನೆಲ್ಲನೂ ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ಹಾಕಿ ಇದನ್ನು ಪೇಸ್ಟ್ ಥರ ಮಿಕ್ಸರ್ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದಿ ನೋಡ್ರಿ. ಈ ಥರ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿದ್ರು ನಡಿತೈತೆ ನೋಡ್ರಿ. ಈಗ ನಾನು ಕುಕ್ಕರ್ ಇಟ್ಟಿನ್ರಿ, ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆ ಕಾದ್ಮೇಲೆ ನಾನು ಏನು ಪೇಸ್ಟ್ನ ರುಬ್ಕೊಂಬಂದಿದ್ದೆ ನೋಡ್ರಿ ಮಿಕ್ಸರ್ ಒಳಗೆ, ಅದನ್ನು ಇದಕ್ಕೆ ಹಾಕ್ಕೊತೀನಿ ನೋಡ್ರಿ ಡೈರೆಕ್ಟಾಗಿ. ಈಗ ಹಾಕ್ಕೊಂಡ್ಮೇಲೆ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವೆಲ್ಲ ಅಲ್ಲಿ ಹಸಿದೆ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೆ ನೋಡ್ರಿ. ಯಾವುದು ನಾನು ಹುರಿದು ಮಿಕ್ಸಿ ಮಾಡಿರಲಿಲ್ಲ ರೀ. ಅದಕ್ಕೆ ನಾನು ಹಸಿದೆ ಹಾಕ್ಕೊಂಡಿದ್ನಲ್ಲ ರೀ. ಅದ್ರ ಸಲುವಾಗಿ ಈಗ ಅದನ್ನು ಡೈರೆಕ್ಟಾಗಿ ಎಣ್ಣೆ ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಅದರಲ್ಲಿರುವಂಥ ಹಸಿ ವಾಸನೆ ಅಷ್ಟು ಹೋಗಿ ಎಣ್ಣೆ ಬಿಟ್ಕೋಬೇಕು ನೋಡ್ರಿ. ಹಂಗೆ ಚಲೋತ್ನಂಗೆ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನ್ರಿ. ಮತ್ತು 1 ಸ್ಪೂನಷ್ಟು ನಾನು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿನ್ರಿ. ಮತ್ತು ಖಾರಕ್ಕೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿನಿ ನೋಡ್ರಿ. ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಈಗ ಇದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು ನೋಡ್ರಿ. ಈಗ ಉಪ್ಪು ಹಾಕ್ಕೊಂಡು ಈಗ ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇದಕ್ಕೆ ನಾವು ಕಸ್ತೂರಿ ಮೆಂತ್ಯನ ಹಾಕ್ಕೊಳತ್ತೀವಿ ನೋಡ್ರಿ. ಯಾಕಂದರೆ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಘಮ ಅಂತ ಸ್ಮೆಲ್ಲು ಚಲೋ ಬರುತ್ತೆ ರೀ. ಅದಕ್ಕೆ ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿ ನೋಡ್ರಿ. ಮತ್ತು ನಾವೇನು ಮುಂಚೆನೇ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ವಿ ನೋಡ್ರಿ, ಅದನ್ನು ತೊಗೊಂಡ್ರಿ ನೋಡ್ರಿ. ಈಗ ಚಲೋತ್ನಂಗೆ ಎಣ್ಣೆ ಬಿಟ್ಕೊಂಡೈತೆ ನೋಡ್ರಿ. ಇದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೈತೆ ನೋಡ್ರಿ. ಅದಕ್ಕೆ ನಾವು ಈಗ ಏನು ಮಾಡ್ಬೇಕಂದ್ರೆ ನಾವೇನು ಮುಂಚೆನೇ ಕಡಲೆಕಾಳು ನೆನೆಸಿಟ್ಕೊಂಡಿದ್ವಲ್ರಿ, ಅವನ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಈಗ ಹಾಕ್ಕೊಳತ್ತೀನಿ ನೋಡ್ರಿ ನಾನು. ಈಗ ಇದೇ ರೀತಿನೇ ನಾವು ಎಲ್ಲ ಕಡಲೆಕಾಳನ್ನು ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ತುಂಬ ರುಚಿಯಾಗಿರುತ್ತೆ ರೀ. ಒಂದು ಸರಿ ಬೇಕಾದ್ರೆ ನೀವು ಪೂರಿ ಜೊತೆನೂ ಇದನ್ನು ತಿನ್ಬೋದು ನೋಡ್ರಿ. ತುಂಬ ಟೇಸ್ಟಾಗಿರುತ್ತೆ ರೀ. ಇದಕ್ಕೆ ಯಾವುದೇ ತರಕಾರಿ ಹಾಕೋದು ಬೇಡ್ರಿ. ಇಷ್ಟ ಮಾಡಿದ್ರೂ ಭಾಳ ಟೇಸ್ಟಾಗಿ ರುಚಿಯಾಗಿ ಇರುತ್ತೆ ನೋಡ್ರಿ. ಕಡಿಮೆ ಸಾಮಗ್ರಿಗಳನ್ನು ನಾವು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಕೋಬೋದು ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ಇದೇ ರೀತಿನ ಮಿಕ್ಸ್ ಮಾಡ್ಕೊರಿ ನೋಡ್ರಿ. ಈಗ ಇನ್ನೊಂದು ಸಾರಿ ನಾನು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇದನ್ನು ಒಂದು ಸ್ವಲ್ಪ ಒಳ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ರೀ. ಅದಕ್ಕೆ ರೀ ನಾನೀಗ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ಒಂದು ಅರ್ಧ ಗ್ಲಾಸ್ಗಿನ ಸ್ವಲ್ಪ ಜಾಸ್ತಿ ನಾನು ನೀರು ಹಾಕ್ಕೊಂಡೀನಿ ರೀ. ನಿಮ್ಗೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅದು ಎಷ್ಟು ಕುದಿಯೋಕೆ ಎಷ್ಟು ಬೇಕು ನೋಡ್ರಿ, ಅಷ್ಟನ್ನು ಮಾತ್ರ ಹಾಕ್ಕೋಬೇಕ್ರಿ. ನಮಗೆ ಇಲ್ಲ ತಿಳುವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೋಬೋದು ನೋಡ್ರಿ. ಈಗ ನಾನು ಒಂದು ಅರ್ಧ ಗ್ಲಾಸ್ಗಿನ ಸ್ವಲ್ಪ ಜಾಸ್ತಿ ನೀರು ಹಾಕಿ ಇದನ್ನೇನು ಮಾಡೀನಿ ರೀ, ಕುಕ್ಕರ್ ಮುಚ್ಚಿ ನಾನು ಈಗ ಲಿಡ್ ಕ್ಲೋಸ್ ಮಾಡೀನಿ ರೀ. ಈಗ ಒಂದು 3-4 ವಿಸಿಲು ಉದಿಸ್ಕೋಬೇಕು ನೋಡ್ರಿ. ನಾವು ನೆನೆಸಿದ್ವಲ್ರಿ, ಹೆಂಗಿದ್ರು ಕಡಲೆಕಾಳು ಚಲೋತ್ನಂಗೆ ನೆಂದಿರ್ತಾವೆ. ಒಂದು 3 ಸೀಟಿ ಉದಿಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಸೈಡಿಗೆಲ್ಲ ಎಣ್ಣೆ ಎಷ್ಟು ಚಲೋತ್ನಂಗೆ ಬಿಟ್ಕೊಂಡೈತೆ ನೋಡ್ರಿ. ಎಷ್ಟು ಮಸ್ತಾಗಿ ಗ್ರೇವಿ ರೆಡಿ ಆಗೈತೆ ನೋಡ್ರಿ. ಏನು ಜಾಸ್ತಿ ಪದಾರ್ಥಗಳನ್ನು ಹಾಕಿಲ್ರಿ, ನಾವು ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡೀವಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತಂಗೆ ರೆಡಿ ಆಗೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.